ಮೆಟಡೋರ್ ಅಂತ ಕರಿತಾ ಇದ್ರು ಆಗಿನ ಕಾಲದಲ್ಲಿ. ಈಗ 301, 405 ಈ ಟಾಟಾ ಏಸ್ ಅಂತ ಟೆಂಪೋಗಳು ಬಂದಿದೆ. ಆದರೆ ಆಗಿನ ಕಾಲದಲ್ಲಿ 1993ನೇ ಇಸ್ವಿಯಲ್ಲಿ ಮೆಟಡೋರ್ ಅಂತ ಬರ್ತಾಯಿತ್ತು. ತುಂಬ ಗಟ್ಟುಮುಟ್ಟಾಗಿರ್ತಕ್ಕಂಥ ಒಂದು ಗಾಡಿ. ಒಬ್ಬ ವ್ಯಕ್ತಿ ಈ ಮೆಟಡೋರನ್ನು ತೆಗೆದುಕೋಬೇಕು ಅಂತ ಬಹಳ ದಿನಗಳಿಂದ ಆಸೆ. ಸೊ ಆತನಲ್ಲಿ ದುಡ್ಡಿರಲಿಲ್ಲ ಅಂತ ಕೇಳಲ್ಪಟ್ಟೆ. ಆತ ಸ್ವಲ್ಪ ಅಲ್ಲಿ ಫೈನಾನ್ಸ್ನೆಲ್ಲ ದುಡ್ಡು ಇಸ್ಕೊಂಡು ಒಂದು ಮೆಟಡೋರನ್ನು ತೆಗೆದುಕೊಳ್ತಾನೆ. ಮೆಟಡೋರನ್ನು ತೆಗೆದುಕೊಂಡು ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಅದು ಗ್ರೀನ್ ಕಲರ್ ಮೆಟಡೋರ್, ಒಂಥರ ಯೆಲ್ಲೋಶ್ ಬಾರ್ಡರ್ ಕೂಡ ಇತ್ತು. ನಾನು ಆಲ್ಮೋಸ್ಟ್ 31 ಇಯರ್ಸ್ ಆಯಿತು. ಸೊ ಈ ಮೆಟಡೋರನ್ನು ತೆಗೆದುಕೊಂಡು ಆತನ ಮನೆ ಮುಂದೆ ಹೋಗಿ ನಿಲ್ಲಿಸ್ತಾನೆ. ಅದೊಂದು ಸಣ್ಣ ಬೀದಿ. ಸೊ ಆತ ನಿಲ್ಲಿಸ್ಬಿಟ್ಟು ಅಕ್ಕಪಕ್ಕದವರೆಲ್ಲ, ಸರ್ ಇದು ತುಂಬ ಅಡಚಣೆ ಆಗಿದೆ, ಈ ಮೆಟಡೋರನ್ನು ಇಲ್ಲಿ ನಿಲ್ಲಿಸಬೇಡಿ, ಇಲ್ಲಿ ನಿಲ್ಸೋಕ್ಕೆ ನಾವು ಬಿಡೋದಿಲ್ಲ ಅಂಥೇಳಿ ಸ್ವಲ್ಪ ಗಲಾಟೆ ಮಾಡ್ತಾರೆ. ಹಾಗಾಗಿ ಗಲಾಟೆ ಮಾಡಿದ್ಮೇಲೆ ಪಕ್ಕದ ಬೀದಿಗೆ ತೆಗೆದುಕೊಂಡು ಹೋಗ್ತಾನೆ ಆ ಮೆಟಡೋರನ್ನು ನಿಲ್ಲಿಸಲಿಕ್ಕೆ. ಪಕ್ಕದ ಬೀದಿಯಲ್ಲಿ ಮೆಟಡೋರನ್ನು ತೆಗೆದುಕೊಂಡೋಗಿ ನಿಲ್ಲಿಸಿದಾಗ ಅಲ್ಲೂ ಕೂಡ ಅದೇ ಇರಾದ ಅಂತ, ಇಲ್ಲಿ ನಿಲ್ಸಕ್ಕೆ ಬಿಡೋದಿಲ್ಲ ಅಂತ ಅಲ್ಲಿಂದ ತೆಗೆದುಬಿಟ್ರು. ಸೊ ಆಲ್ಮೋಸ್ಟು ಒಂದು 3 ಬೀದಿಗಳ ಆಚೆ, ಅವನ ಮನೆಯಿಂದ 3ನೇ ಬೀದಿಯಲ್ಲಿ ಮೆಟಡೋರ್ ನಿಲ್ಲಿಸುವಂಥ ಒಂದು ಪರಿಸ್ಥಿತಿ. ಬಹಳ ವರ್ಷಗಳ ಒಂದು ಕನಸು ನನಸಾಗಿದೆ ಆತನಿಗೆ. ಬಡವ ತುಂಬ. ಈ ಮೆಟಡೋರ್ ಹೊಸ ಗಾಡಿ, ಸೆಕೆಂಡ್ ಹ್ಯಾಂಡೇ, ಬಟ್ ಆತನಿಗೆ ಹೊಸ ಗಾಡಿ. ಹೊಸ ಗಾಡಿ ಈಗ ಎಲ್ಲೋ ನಿಲ್ಲಿಸಿದ್ದೀವಲ್ಲ ಅಂಥೇಳಿ ಅವನೇನು ಮಾಡ್ತಾನೆ, ಮನೆಯಿಂದ ಒಂದು ಬೆಡ್ಡು, ಸಿಂಗಲ್ ಬೆಡ್ಡು, ಹತ್ತಿ ಇದು ಬೆಡ್ ಬರುತ್ತಲ್ಲ, ಆ ಥರ ಕಾಟನ್ ಬೆಡ್ನ ತೆಗೆದುಕೊಂಡು, ಮ್ಯಾಟ್ರಸ್ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಅದನ್ನು ತೆಗೆದುಕೊಂಡು ತೊಗೊಂಡು ಕಂಬಳಿ ತೊಗೊಂಡು ಬಂದು ಮೆಟಡೋರ್ ಓಪನ್ ಕ್ಲೋಸ್ಡ್ ನಮ್ಗೆ ಸರಿಯಾಗಿ ಜ್ಞಾಪಕ ಇಲ್ಲ, ಬಟ್ ಅಲ್ಲಿ ಬಂದು ಆ ಮೆಟಡೋರ್ ಮೇಲೆ ಹಾಸಿಗೆ ಹಾಕಿ ಮಲ್ಕೊಳ್ತಾನೆ. ಇದು ನೋಡಿ ನನ್ನ ಸಾಕ್ಷಿಯ ಮೊದಲನೇ ಭಾಗ. ಎರಡನೇ ಭಾಗಕ್ಕೆ ಬರ್ತೇನೆ. ಈ ಬೀದಿ ಇರುವಂಥ ಮೆಟಡೋರ್ ಇರುವಂಥ ಬೀದಿಯಲ್ಲಿ ಒಂದು ಆಸ್ಪತ್ರೆ ಇರ್ತದೆ, ಅಲೆಕ್ಸಾಂಡರ್ ಕ್ಲಿನಿಕ್ ಅಂತ. ಅದು ಹಾಸ್ಪಿಟ್ಲಲ್ಲ, ಒಂದು ಕ್ಲಿನಿಕ್ಗಿಂತ ಸ್ವಲ್ಪ ದೊಡ್ಡದು, ಹಾಸ್ಪಿಟ್ಲ್ಗಿಂತ ಸಣ್ಣದು. ಅಲ್ಲಿ ನಾನು 1993ನೇ ಇಸ್ವಿ ಜನವರಿ 16 ಫುಟ್ಬಾಲ್ ಮ್ಯಾಚಲ್ಲಿ ಕೆಳಗಡೆ ಬಿದ್ದು ಸ್ಪೈನಲ್ ಕಾರ್ಡ್ ಸ್ವಲ್ಪ ನೋವಾಗಿ ಅಲ್ಲಿ ಬಂದು ಅಡ್ಮಿಟ್ ಆಗ್ತೀನಿ. ರಾತ್ರಿ ಒಂದು 11 ಗಂಟೆಗೆ ಬಂದು ಅಡ್ಮಿಟ್ ಆಗ್ತೀನಿ. 11 ಗಂಟೆಗೆ ಬಂದು ಅಡ್ಮಿಟ್ ಆಗಿ 11ರಿಂದ ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ನನಗೆ ಕಾಲಿನ ಎಲ್ಲ ಚಲನೆ, ಸ್ಪರ್ಶ ಎಲ್ಲ ಹೊರಟೋಗುತ್ತೆ, ಪ್ಯಾರಲೈಸ್ ಆಗೋಗ್ತೀನಿ. ಅದು ಬಂದು ಒಂದು ಶುಕ್ರವಾರ ಸಾಯಂಕಾಲ, ಚೆನ್ನಾಗಿ ಜ್ಞಾಪಕ ಇದೆ. ಶನಿವಾರ ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮ ತಂದೆಗೆ ಸುದ್ದಿ ಮುಟ್ಟಿಸ್ತಾರೆ. ಆಗಿನ ಕಾಲದಲ್ಲಿ ಸೆಲ್ಫೋನ್ ಇಲ್ಲ, ಏನಿಲ್ಲ ಅಲ್ಲ. ನಮ್ಮ ಬೀದಿನಲ್ಲಿ ಯಾರಿಗೋ ಒಬ್ರಿಗೆ ಫೋನ್ ಮಾಡಿ ಅವರು ಹೋಗಿ ಹಂಗೆ ಹೇಳಿ, ಸರ್ 6 ಗಂಟೆಗೆ ಬಂದ್ಬಿಟ್ಟು ಏನಾಯಿತು ಸರ್? ಇಲ್ಲ ಸರ್, ಈ ಥರ ಈತನಿಗೆ ಸ್ಪರ್ಶ ಹೋಗ್ತಾ ಇದೆ, ಆಮೇಲೆ ಚಲನೆಯೇ ಆಗ್ತಾಯಿಲ್ಲ. ಸೊ ಇಮಿಡಿಯೇಟಾಗಿ ಇವ್ರನ್ನ ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಸೆಂಟ್ ಜಾನ್ಸ್ ಹಾಸ್ಪಿಟಲ್ ನರತಜ್ಞರು ಅಥವಾ ನ್ಯೂರೋ ಸೆಂಟರ್ ಇದೆ, ಅಲ್ಲಿ ಚೆನ್ನಾಗಿ ನೋಡ್ಕೋತಾರೆ ಅಂತ ಕಳಿಸ್ಕೊಡ್ತಾರೆ. ಕೆಳಗಡೆ ಬರ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಅವತ್ತು ಆ್ಯಂಬುಲೆನ್ಸ್ ಸ್ಟ್ರೈಕ್ ಇದೆ ಅಂತ. ಒಂದು ಆ್ಯಂಬುಲೆನ್ಸು ಸಿಗೋದಿಲ್ಲ. ಒಂದೇ ಒಂದು ಆ್ಯಂಬುಲೆನ್ಸ್, ಒಂದು ಸಣ್ಣ ಆ್ಯಂಬುಲೆನ್ಸು ಅಥವಾ ದೊಡ್ಡ ಆ್ಯಂಬುಲೆನ್ಸ್ ಸಿಕ್ಕಿದ್ರೆ ಅದನ್ನು ನಾನು ಇದರಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿ ಇಲ್ಲಿ ಸೆಂಟ್ ಜಾನ್ಸಲ್ಲಿ ಸೇರಿಸ್ಬಿಡ್ತೀನಿ ಅಂತ ನಮ್ಮ ಅಪ್ಪ ಒದ್ದಾಡ್ತವ್ರೆ. ಆದರೆ ಆ್ಯಂಬುಲೆನ್ಸ್ ಎಲ್ಲೂ ಸಿಗೋದಿಲ್ಲ. ಆ ಆ್ಯಂಬುಲೆನ್ಸನ್ನು ಹುಡುಕ್ತಾ ಇರ್ತಕ್ಕಂಥ ಸ್ಥಳದಲ್ಲಿ ಈ ಮೆಟಡೋರ್ ನಿಂತಿರ್ತದೆ. ನಮ್ಮ ತಂದೆ ಆತನನ್ನು, ಅವನಿನ್ನೂ ನಿದ್ರೆ ಮಾಡ್ತಿರ್ತಾನೆ, ಎದುರಿಸಿ ಈ ಥರ ನನ್ನ ಮಗ, ಒಬ್ಬನೇ ಮಗ ಈ ಥರ ಪ್ಯಾರಲೈಸ್ ಆಗಿದ್ದಾನೆ, ಆತನನ್ನು ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಆತನನ್ನು ಕೇಳಿದಾಗ, ಹೊಸ ಗಾಡಿ, ಒಂದು ಒಳ್ಳೆ ಮೊದಲನೇ ಸವಾರಿ ಚೆನ್ನಾಗಿರಬೇಕು ಅಂತ ಒಂಥರ ಶಾಸ್ತ್ರ ನಂಬತಕ್ಕಂಥವ್ನು ಯಾರಾಗಿದ್ರೂ ಆಗಿದ್ದರೆ
ಬರ್ತಾ ಇರಲಿಲ್ಲ. ಆದರೆ ಅವನು ತುಂಬ ಸಂತೋಷವಾಗಿ ಬನ್ನಿ ಸರ್ ನಾನು ಕರ್ಕೊಂಡೋಗಿ ಬಿಡ್ತೀನಿ ಅಂಥೇಳಿ ಮೆಟಡೋರಲ್ಲಿ ಆತನು ಮಲಗಿದ್ದಂಥ ಹಾಸಿಗೆ, ಆತನು ಉಪಯೋಗಿಸಿದಂಥ ದಿಂಬನ್ನು ಅದ್ರ ಮೇಲೆ ನನ್ನನ್ನು ಮಲಗಿಸಿ ಆ ಮೆಟಡೋರ್ ನನ್ನನ್ನು ಸೆಂಟ್ ಜಾನ್ಸ್ ಕರ್ಕೊಂಡೋಗುತ್ತೆ. ಎಲ್ಲೋ ಒಂದು ಕಡೆ ಇದು ನಡೆದು ಒಂದು 31 ವರ್ಷ ಆಗಿದ್ದು, ಇನ್ನೂ ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮ ಅಪ್ಪ ಹೇಳಿದ್ರು ಆತ ಕಾಸು ಕೂಡ ಇಸ್ಕೊಳ್ಳಿಲ್ಲ ಅಂತ ಕೇಳಲ್ಪಟ್ಟೆ. ಸ್ವಲ್ಪ ದಿನಗಳಾದಮೇಲೆ ನಾನು ಆ 2-3 ಬೀದಿಗಳ ಕಡೆ ಹೋಗಿ ವಿಚಾರಿಸಿದೆ, ಆತ ನನಗೆ ಸಿಗಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ದೇವರು ಈ ವ್ಯಕ್ತಿಗೆ ಆ ಮೆಟಡೋರನ್ನು ಕೊಟ್ಟು ನೇಬರ್ಸ್ಗಳ ಹತ್ರ ಗಲಾಟ ಮಾಡಿಸಿ 3 ಬೀದಿಗಳು ಆತನ ಈ ಕಡೆ ಬಂದು ಮಲಗಿ ಆ ಮೆಟಡೋರು ನನಗೇ ತಗೊಂಡಂಗೆ ನಾನು ಆ ಮೆಟಡೋರಲ್ಲಿ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗುವಂಥ ರೀತಿಯಲ್ಲಿ ದೇವರು ಎಂಥ ಒಂದು ಅದ್ಭುತ ಸ್ವರೂಪನು ಅಂತ ಹೇಳಿದ್ರೆ, ನನಗೋಸ್ಕರ ಒಂದು ಮೆಟಡೋರನ್ನು ಸಿದ್ಧ ಮಾಡಿ, ನನಗೋಸ್ಕರ ಒಂದು ಹಾಸಿಗೆನ ಸಿದ್ಧ ಮಾಡಿ, ನನಗೋಸ್ಕರ ಒಂದು ದಿಂಬನ್ನು ಸಿದ್ಧ ಮಾಡಿ, ನನ್ನ ಆರೋಗ್ಯಕ್ಕಾಗಿ ಒಬ್ಬ ವ್ಯಕ್ತಿ ಅಲ್ಲೇ ಬಂದು ಕಾಯ್ತಾ ಇರ್ತಕ್ಕಂಥ ರೀತಿಯಲ್ಲಿ ದೇವರು ಏರ್ಪಾಡು ಮಾಡಿದರು 1993ನೇ ಇಸ್ವಿಯಲ್ಲಿ. ಇದೊಂಥರ ಎಲ್ಲೋ ಒಂದು ಕಡೆ ಕತೆ ರೀತಿಯಾಗಿದ್ದರೂ ಕತೆ ರೀತಿ ನಿಮಗೆ ಅನ್ನಿಸ್ಬೋದು. ಆದರೆ ನನ್ನ ಜೀವನದಲ್ಲಿ ನಡೆದಂಥ ಇದೊಂದು ಮರೆಯಲಾರದ ಒಂದು ಘಟನೆ ಅಲ್ಲ. ಯಾರೋ ಒಬ್ಬರಿಗೆ ಮೆಟಡೋರ್ ಇಲ್ಲ, ಅವ್ರಿಗೆ ಮೆಟಡೋರ್ ಬೇಕು. ಆ ಮೆಟಡೋರು ನನ್ನ ಒಂದು ಸಹಾಯಕ್ಕೆ ದೇವರು ಸಿದ್ಧಪಡಿಸಿದ್ದಾನೆ ಅಂತ ಹೇಳಿದ್ರೆ, ನನ್ನ ದೇವರು ಎಂಥ ಒಂದು ದೊಡ್ಡ ದೇವರು. ದೇವರ ಜನರೇ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆದಾಗಲೂ ಕೇಡಿಗೆ ನಾನು ಎದುರೇನು, ಏಕೆಂದರೆ ದೇವರು ನನ್ನ ಜೊತೆಯಲ್ಲಿದ್ದಾನೆ ಅಂತಕ್ಕಂಥ ಅಂಶ ಈ ಮೂಲಕ ನಾನು ತಿಳ್ಕೊಂಡೆ. ದೇವರು ನಮ್ಮ ಜೊತೆಯಲ್ಲೇ ಇರ್ತಾನೆ. ಎಲ್ಲ ಕಷ್ಟದಲ್ಲೂ, ಎಲ್ಲ ಕಣ್ಣೀರಲ್ಲೂ, ಎಲ್ಲ ನಷ್ಟದಲ್ಲೂ ನಮ್ಮ ಜೊತೆಲಿರ್ತಾನೆ. ಯಾವುದೋ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಮೆಟಡೋರ್ ವ್ಯಾನ್ ಡ್ರೈವರ್ ಮೂಲಕ ನಿಮಗೂ ಕೂಡ ಸಹಾಯ ಮಾಡಿರ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀನೇ ನನ್ನ
ಶಾಂತಿಯ ನೀಡು. ಒಂಟಿಯಾಗಿ ಜೀವಿಸುತ್ತಿರುವೆ ಬಾದ ಕಡಲಿನಲ್ಲಿ, ನೀನೇ ನನ್ನ ನಾವಿಕನಾಗಿ ದಡವನು ಸೇರಿಸು. ಒಂಟಿಯಾಗಿ ಜೀವಿಸುತ್ತಿರುವೆ ಬಾದ ಕಡಲಿನಲ್ಲಿ, ನೀನೇ ನನ್ನ ನಾವಿಕನಾಗಿ ದಡವನು ಸೇರಿಸು. ದಡವನು ಸೇರಿಸು. ದಡವನು ಸೇರಿಸು. ನ್ಯೂ ಬಿಗಿನಿಂಗ್ಸ್, ನೂತನ ಆರಂಭ. ದೇವರ ವಾಕ್ಯವನ್ನು ಕೇಳುವಂಥ ಈ ಸೌಭಾಗ್ಯ ನಮ್ಮೆಲ್ಲರದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ನ್ಯೂ ಬಿಗಿನಿಂಗ್ ಎಂಬತಕ್ಕಂಥ ಈ ಒಂದು ವಿಚಾರವನ್ನು ನಾವು ಮಾತನಾಡುವಾಗ ನಮ್ಮೆಲ್ಲರಿಗೂ ಒಂದು ನೂತನವಾಗಿರ್ತಕ್ಕಂಥ ಆರಂಭ ಬೇಕಾಗಿದೆ. We all need new beginnings, not only on New Year, but throughout the years. ಎಲ್ಲೋ ಒಂದು ಕಡೆ ನಾನು ನನ್ನನ್ನು ಬದಲಾಯಿಸ್ಕೊಳ್ಳೋದಿಲ್ಲ, ನಾನು ಇದೇ ರೀತಿಯಾಗಿರ್ತೇನೆ, ನನ್ನ ಅಹಂಕಾರ ಇದೇ ರೀತಿಯಾಗಿರುತ್ತೆ, ನಾನು ಬಹಳ ವರ್ಷಗಳಿಂದ ನಾನು ಇದೇ ರೀತಿಯಾಗಿ ಜೀವಿಸ್ಕೊಂಡು ಬಂದಿದ್ದೇನೆ, ನಾನು ಯಾರಿಗೋಸ್ಕರ ನನ್ನನ್ನು ಬದಲಾಯಿಸ್ಕೊಳ್ಳಲ್ಲ ಅಂತ ಮಾತನಾಡೋರನ್ನು ನಾನು ಬಹಳ ಜನ ಕೇಳಿದ್ದೇನೆ. ಎಲ್ಲೋ ಒಂದು ಕಡೆ ಜೀವನದಲ್ಲಿ ವಿ ಆರ್ ಸೋ ಪ್ರೌಡ್ ಆಫ್ ಅವರ್ ಪ್ರೈಡ್. ನಮ್ಮ ಅಹಂಕಾರದ ಮೇಲೆ ನಮಗೆ ಹೆಮ್ಮೆ ಇದೆ ಅಂತ ನಾವು ನೋಡ್ತೇವೆ. ಜನರ ಜೊತೆ ನಾವು ಮಾತಾಡೋದು ರೀತಿ ಇರಬಹುದು, ಜನರ ಜೊತೆ ನಾವು ಬೆರೆಯುವಂಥ ರೀತಿ ಇರಬಹುದು, ಅವರ ಹಿಂದೆ ಮಾತನಾಡ್ತಕ್ಕಂಥದ್ದು, ಈ ರೀತಿಯಾಗಿ ಎಷ್ಟೋ ಸಂದರ್ಭಗಳಲ್ಲಿ ನಾವು ನಮ್ಮನ್ನು ನಾವೇ ಬದಲಾಯಿಸಿಕೊಳ್ಳಲು ಕಷ್ಟಪಟ್ಟಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಿಡಿ ಪಾಸ್ಟ್ರೆ, 50 ವಯಸ್ಸಾಯಿತು, 60 ವಯಸ್ಸಾಯಿತು, ಇನ್ನೂ ನಾವು ಎಲ್ಲಿ ಬದಲಾವಣೆಯನ್ನು ತೆಗೆದುಕೊಬರೋಣ ಅನ್ನೋ ರೀತಿಯಲ್ಲಿ ಕೂಡ ಯೋಚನೆ ಮಾಡ್ತಕ್ಕಂಥವರು ಖಂಡಿತವಾಗ್ಲೂ ಲೋಕದಲ್ಲಿ ಬಹಳಷ್ಟು ಜನರಿದ್ದಾರೆ. ಇವತ್ತಿನ ಸಂದೇಶಕ್ಕಾಗಿ ನಮ್ಮ ಸತ್ಯವೇದಗಳನ್ನು ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ 1ರಿಂದ 19 ನಾವು ಓದೋಣ. ಅಪೊಸ್ತಲರ ಕೃತ್ಯಗಳು ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂಥ ಹೆಸರು ಪೌಲನು. ಪೌಲನಿಗೆ ಇನ್ನೊಂದು ಹೆಸರಿತ್ತು, ನಮ್ಮೆಲ್ಲರಿಗೂ ಗೊತ್ತು, ಅದು ಸೌಲನು. ಸೌಲನು ಪೌಲನಾಗಿದ್ದು ಯಾವ ರೀತಿ? ಬನ್ನಿ ಸಂದೇಶಕ್ಕೆ ಹೋಗುವ ಮುನ್ನ ಕಣ್ಗಳನ್ನು ಮುಚ್ಚಿ ಪವಿತ್ರಾತ್ಮನ ಶಕ್ತಿಯನ್ನು ನಾವು ಕೇಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ಪ್ರೀತಿ ಸಾಗರಣೆ ಸಂಪೂರ್ಣನೇ, ನಮ್ಮನ್ನು ನಾವೇ ನೂತನವಾಗಿ ಮಾರ್ಪಾಡು ಮಾಡಲು ನಿನ್ನ ವಾಕ್ಯದಿಂದ ಬರುವಂಥ ಈ ಸಂದೇಶವನ್ನು ನೀನು ಆಶೀರ್ವದಿಸಿ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮೆಲ್ಲರನ್ನು ನಡೆಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಈ ನೂತನ ಆರಂಭ, ಸೌಲನು ಪೌಲನಾಗಿದ್ದು ಯಾವ ರೀತಿ ಎಂಬತಕ್ಕಂಥದ್ದನ್ನು ನಾವು ನೋಡೋಣ. ಈಗ ಈ ಸೌಲನ ವಿಚಾರವನ್ನು ನಾವು ತೆಗೆದುಕೊಂಡಾಗ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕ್ರೈಸ್ತರನ್ನ ಹಿಂಸೆ ಪಡಿಸಿದಂಥ ಒಬ್ಬ ವ್ಯಕ್ತಿ, ಕ್ರೈಸ್ತರನ್ನ ವಿರೋಧಿಗಳಾಗಿ ನೆನೆಸಿಕೊಂಡಂಥ ಒಬ್ಬ ವ್ಯಕ್ತಿ, ಕ್ರೈಸ್ತರನ್ನ ವಿರೋಧಿಗಳಾಗಿ ನೋಡಿ ಅವರಿಗೆ ಶಿಕ್ಷೆಯನ್ನು ಕೊಡುವಂಥ ರೀತಿಯಲ್ಲಿ ಹೇಗಾದರೂ ಮಾಡಿ ಈ ಒಂದು ಕ್ರೈಸ್ತರನ್ನ ತೊಂದರೆಗೆ ಒಳಪಡಿಸುವಂಥ ಒಂದು ಭಾವನೆ ಉಳ್ಳ ಒಬ್ಬ ವ್ಯಕ್ತಿ. ಈಗ ಈ ಬದಲಾವಣೆಗೆ ನಾವು ಹೋಗುವ ಮುನ್ನ ಸೌಲನ ಹಿನ್ನೆಲೆಯನ್ನು ಸ್ವಲ್ಪ ನೋಡೋಣ. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 58ನೇ ವಚನವನ್ನು ನಾವು ತೆಗೆಯುವುದಾದರೆ, ಆತನು ಒಬ್ಬ ಫರಿಸಾಯನಾಗಿದ್ದ.
ಫರಿಸಾಯರಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇರ್ತಕ್ಕಂಥ ಗುಣಲಕ್ಷಣಗಳು ಈತನಲ್ಲೂ ಇತ್ತು. ಈತ ತನ್ನ ಸಂಪ್ರದಾಯಗಳಿಗೆ ತಾನು ಕಲ್ತಿರ್ತಕ್ಕಂಥ ಎಲ್ಲ ರೀತಿಯಾದ ಯಹೂದ್ಯ ಸಂಪ್ರದಾಯಗಳಿಗೆ ಒಳಪಟ್ಟು ಅದನ್ನು ಕೈಗೊಂಡು ನಡೀತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದ. ಇಲ್ಲಿ ತುಂಬ ಮುಖ್ಯವಾಗಿ ಒಂದು ಅಂಶವನ್ನು ನಾವು ಚೆನ್ನಾಗಿ ಗೊತ್ತಾಗಬೇಕು ನಮ್ಮೆಲ್ಲರಿಗೂ. ಆತನು ಸ್ಟೆಫಾನನನ್ನು ಕಲ್ಲೆಸೆದು ಸಾಯುವಂಥ ಆ ನಿರ್ಧಾರವನ್ನು ತೆಗೆದುಕೊಂಡ ಸಮಿತಿಯಲ್ಲಿ ಒಬ್ಬ ವ್ಯಕ್ತಿಯಾಗಿದ್ದ. ಈತ ಕ್ರೈಸ್ತರನ್ನ ಹಿಡಿದು ಬಂಧನಕ್ಕೆ ಒಳಪಡಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ನೋಡಿದ್ದಾನೆ ಅಂತ ನಾವು ನೋಡ್ತೇವೆ. ಸೌಲನು ಕ್ರೈಸ್ತರನ್ನ ಯಾಕೆ ಹಿಂಸೆ ಪಡಿಸ್ತ? ಇಂಗ್ಲಿಷಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಸಾಲ್ ಸಾ ಕ್ರಿಶ್ಚಿಯಾನಿಟಿ ಆಸ್ ಅ ಥ್ರೆಟ್ ಟು ಜುಡಾಯಿಸಮ್. ಯಹೂದ್ಯ ಕುಲದವರಿಗೆ, ಯಹೂದ್ಯ ಸಂಪ್ರದಾಯಗಳಿಗೆ ಕ್ರೈಸ್ತರು ಒಂದು ವಿರೋಧಿಗಳಾಗಿ ಅವರ ಸಂಪ್ರದಾಯವು ಇವರ ಸಂಪ್ರದಾಯಕ್ಕೆ ವಿರೋಧತೆಯನ್ನು ತರುವಂಥದ್ದಾಗಿದೆ. ಆ ಕಾರಣದಿಂದ ಆತನಿಗೆ ಕ್ರೈಸ್ತರನ್ನ ನೋಡಿದ್ರೆ ಆಗ್ತಿರ್ಲಿಲ್ಲ. ಲೇಖಕರು ಈ ರೀತಿಯಾಗಿ ಹೇಳ್ತಾರೆ, ಒಬ್ಬ ಲೇಖಕರು, ಹಿ ವಾಸ್ ಸ್ಪಿರಿಚುವಲಿ ಬ್ಲೈಂಡೆಡ್, ಆತ್ಮಿಕವಾಗಿ ಕುರುಡನಾಗಿದ್ದ. ಮುಂದೆ ಆತ ಕುರುಡ ಆಗ್ತಾನೆ, ಅದು ಬೇರೆ ವಿಷಯ. ಆದರೆ ಆತ್ಮಿಕವಾಗಿ ಎಷ್ಟೋ ಸಾರಿ ನಾವು ಕುರುಡರಾಗಿದ್ದೇವೆ ಪ್ರಿಯರೇ. ವಿ ಆರ್ ಸ್ಪಿರಿಚುವಲಿ ಬ್ಲೈಂಡ್ ಅಂಡ್ ವಿ ಬಿಲೀವ್, ನಾವು ಏನು ಅನ್ಕೊಂಡಿದ್ದೀವಿ, ನಾವೇನು ಮಾತಾಡ್ತೀವಿ, ನಮ್ಮ ನಂಬಿಕೆ ಎವ್ರಿಥಿಂಗ್ ಇಸ್ ರೈಟ್ ಅಂತ ನಾವು ನೆನೆಸ್ಕೊಂಡಿದ್ದೇವೆ. ನಾವು ಮಾತನಾಡ್ತಕ್ಕಂಥದ್ದೇ ಕರೆಕ್ಟ್. ನಾವು ಎಷ್ಟು ವರ್ಷದಿಂದ ಇದ್ದೀವಿ ಗೊತ್ತಾ? ನೀನು ಚಿಕ್ಕ ಹುಡುಗ, ನಿನಗೇನು ಗೊತ್ತು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಉಂಟು. ಸೌಲನು ಕೂಡ ತಾನು ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರ, ಕ್ರೈಸ್ತರಿಗೆ ವಿರುದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಆತನ ಆತ್ಮಿಕವಾಗಿರ್ತಕ್ಕಂಥ ಕುರುಡುತನವನ್ನು ತೋರಿಸುತ್ತೆ ಅಂತ ನಾವು ನೋಡ್ತೀವಿ. Even when people seem to oppose God, their passion can be redirected for His purpose. ಆದರೆ ಇಷ್ಟೆಲ್ಲ ಹಿನ್ನೆಲೆಯನ್ನು ಇಟ್ಕೊಂಡಿರ್ತಕ್ಕಂಥ ಸೌಲನನ್ನು ದೇವರು ಆಯ್ಕೆ ಮಾಡ್ತಾನೆ. With all this kind of a background, God still selects Saul to be Paul. ಏನಾಯ್ತು? ನೂತನವಾಗಿರ್ತಕ್ಕಂಥ ಆರಂಭ ಎಲ್ಲಾಯಿತು? ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 3ರಿಂದ 9 ನಾವು ಓದುವುದಾದರೆ, ಸೌಲನು ದಮಸ್ಕ ಎಂಬತಕ್ಕಂಥ ಊರಿಗೆ ಪತ್ರಗಳನ್ನು ತೆಗೆದುಕೊಂಡು ಕ್ರೈಸ್ತರನ್ನ ಬಂಧನಕ್ಕೆ ಒಳಪಡಿಸುವಂಥ ಕೆಲಸ ಕಾರ್ಯದಲ್ಲಿ ತೊಡಗಿದ್ದ. ಸೊ ಆ ಪತ್ರಗಳನ್ನು ತೆಗೆದುಕೊಂಡು ಕ್ರೈಸ್ತರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತ ಆ ದಮಸ್ಕ ಆ ರಸ್ತೆಯಲ್ಲಿ ಆತನು ಹೋಗುವಾಗ ಆತನಿಗೆ ಒಂದು ನೂತನ ಆರಂಭಕ್ಕೆ ಒಂದು ಆರಂಭ ಸಿಕ್ಕುವಂಥದ್ದನ್ನು ನಾವು ನೋಡ್ತೇವೆ. Saul saw a beginning of a new beginning on the road to Damascus. ಸೌಲನೇ, ನನ್ನನ್ನು ಯಾಕೆ ಹಿಂಸಿಸ್ತಿ, ಯಾಕೆ ನನಗೆ ಹಿಂಸೆಯನ್ನು ಕೊಡುತ್ತಿ ಅನ್ನೋ ರೀತಿಯಲ್ಲಿ ಒಂದು ಧ್ವನಿ ಆತನಿಗೆ ಕೇಳಿಸುವುದನ್ನು ನಾವು ನೋಡ್ತೇವೆ. ಸೌಲನು ಬುದ್ಧಿವಂತ, ಇಷ್ಟು ಪುಸ್ತಕಗಳನ್ನು ಬರೆದಿರ್ತಾನೆ, ಬರೆಯಕ್ಕೆ ಹೋಗ್ತಾ ಇದ್ದಾನೆ ಎಂಬತಕ್ಕಂಥದ್ದು ಎರಡನೇ ವಿಷಯ. ಆತನು ಯಾವ ರೀತಿ ಉತ್ತರ ಕೊಡ್ತಾನೆ ಅಂತ ಹೇಳಿದ್ರೆ, ಯಾರು ನೀವು ಪ್ರಭುವೇ, ನೀನು ಯಾರು ಪ್ರಭುವೇ ಅಂತ ಹೇಳಿದಾಗ ಯೇಸು ಸ್ವಾಮಿ ತನ್ನನ್ನು ತಾನೇ ಆತನಿಗೆ ತೋರಿಸಿಕೊಂಡಾಗ ಆ ಕ್ಷಣದಲ್ಲಿ ಕುರುಡನಾಗಿ ದೃಷ್ಟಿಯನ್ನು ಕಳೆದುಕೊಳ್ತಾನೆ ಅಂತ ನಾವು ನೋಡ್ತೀವಿ. ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು.
ನಮ್ಮ ಜೀವನದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಯೇಸು ಸ್ವಾಮಿಯು ವಾಕ್ಯವು ನಮ್ಮ ಮುಂದೆ ಬಂದು ನಿಂತಾಗ ದೃಷ್ಟಿಯನ್ನು ಕಳೆದುಕೊಳ್ತೇವೆ. ಯಾವ ರೀತಿಯಾದ ದೃಷ್ಟಿ? ನಾವು ನಂಬಿರ್ತಕ್ಕಂಥದ್ದೇ ಕರೆಕ್ಟು, ನಾವು ಮಾತನಾಡ್ತಕ್ಕಂಥ ರೀತಿನೇ ಕರೆಕ್ಟು ಅಂತ ಯೋಚನೆ ಮಾಡ್ತಕ್ಕಂಥದ್ದು ಎಲ್ಲ ಹೊರಗೋಗ್ಬಿಡ್ತದೆ ಆ ಕ್ಷಣದಲ್ಲಿ. ಯೇಸು ಸ್ವಾಮಿಯು ಸೌಲನ ಮುಂದೆ ಪ್ರತ್ಯೇಕವಾದಾಗ, ತನ್ನನ್ನು ತಾನೇ ಪರಿಚಯ ಮಾಡಿಕೊಂಡಾಗ ಆತನು 3 ದಿನಗಳು ದೃಷ್ಟಿಯನ್ನು ಕಳೆದುಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮೊದಲನೇ ಬಾರಿ ಆತ್ಮೀಕವಾಗಿ ಕುರುಡನಾಗಿದ್ದ. 2ನೇ ಬಾರಿ ಯೇಸು ಸ್ವಾಮಿಯನ್ನ ಆ ರಸ್ತೆಯಲ್ಲಿ ಆತನು ಭೇಟಿಯಾದಾಗ ಆತನ ಶಾರೀರಿಕವಾಗಿರ್ತಕ್ಕಂಥ ದೃಷ್ಟಿಯನ್ನ ಕಳೆದುಕೊಳ್ಳುತ್ತಾನೆ ನಮ್ಮ ಸೌಲನು. ದೇವಜನರೇ, ಬದಲಾವಣೆ ಯೇಸು ಸ್ವಾಮಿಯ ಬಳಿಗೆ ನಾವು ಹೋದಾಗ ಮಾತ್ರ ಬರುವುದು. Change comes, new beginnings come when we go up to the Lord and Savior Jesus Christ. ಸೌಲನು ಯೇಸು ಸ್ವಾಮಿಯ ಬಳಿಯಲ್ಲಿ ಆ ರಸ್ತೆಯಲ್ಲಿ ಆತನನ್ನು ಭೇಟಿಯಾದಾಗ ಬದಲಾವಣೆಯು ಶುರುವಾಯಿತು. ಇಲ್ಲಿ ಈ ಒಂದು ಸಂದರ್ಶನ ಆಯ್ತಲ್ಲ, ಯೇಸು ಸ್ವಾಮಿಗೂ ಸೌಲನಿಗೂ ಆದಂಥ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಮೀಟಿಂಗ್. ಇಲ್ಲಿ ಒಂದು ವಿಷಯ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು. ಯೇಸು ಸ್ವಾಮಿಗೆ ಸೌಲನ ಹೆಸರು ಗೊತ್ತಿತ್ತು. ದೇವರಿಗೆ ನಿಮ್ಮ ಒಂದು ಪರಿಸ್ಥಿತಿ, ನಿಮ್ಮ ಒಂದು ಮನ ಆಳವನ್ನ ಆತನು ಅರಿತಿದ್ದಾನೆ. ಸೌಲನನ್ನ ಹೆಸರು ಹಿಡಿದು ದೇವರು ಕರೀತಾನೆ. ಟುಡೇ he wants to call you and me. He wants to call you Dennis. He wants to call you Lokesh. He wants to call you Tony. He wants to call you Paul. ಬನ್ನಿ, ಬದಲಾವಣೆಯನ್ನು ಹೊಂದ್ರಿ ಅಂತ. ಈ ಒಂದು ಘಟನೆಯು ಸೌಲನಿಗೆ ಅರಿವಾಗುವಂತ ಒಂದು ಘಟನೆ ಆಗುತ್ತೆ. True change happens when we encounter the living Christ. ಕ್ರಿಸ್ತನನ್ನ ನಾವು ನಂಬಿಗಸ್ತರಾಗಿ ಹೋಗಿ ಆತನನ್ನ ಭೇಟಿ ಆದಾಗ ನಮ್ಮಲ್ಲಿ ನಾವೇ ಬದಲಾವಣೆಯನ್ನ ಕಾಣ್ತೇವೆ, ನಮ್ಮಲ್ಲಿ ನಾವೇ ನೂತನ ಆರಂಭವನ್ನ ಪಡಿತೇವೆ ಅಂತಕ್ಕಂಥ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮುಂದೆ ನೋಡೋಣ ಘಟನೆ. ಸತ್ಯವೇದದಲ್ಲಿ ಕಥೆಗಳಿಲ್ಲ. ಎಷ್ಟೋ ಜನ ಹೇಳ್ತಾರೆ ಸತ್ಯವೇದದಿಂದ ಒಂದು ಕಥೆ ಹೇಳ್ತೀನಿ ನಾನು. ದೇರ್ ಇಸ್ ನೋ ಸ್ಟೋರೀಸ್ ಇನ್ ದ ಬೈಬಲ್, ದೇರ್ ಆರ್ ಓನ್ಲಿ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಇನ್ ದ ಬೈಬಲ್. ಇಲ್ಲಿ ಸೌಲನು ಆ ಒಂದು ದೃಷ್ಟಿಯನ್ನು ಕಳೆದುಕೊಂಡಾಗ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 10-19 ನಾವು ಓದುವಾಗ ಅಲ್ಲಿ ದೇವರು ಈ ಒಂದು ಎಲ್ಲ ಘಟನೆಗಳಲ್ಲಿ ಅನಾನಿಯ ಎಂಬತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡ್ತಾನೆ. ಈ ಒಂದು ಎಲ್ಲ ನಡೀತಾ ಇರ್ತಕ್ಕಂಥ ನೂತನ ಆರಂಭ, ಸೌಲನಿಗೆ ಒಂದು ನೂತನವಾಗಿರ್ತಕ್ಕಂಥ ವಿಷಯವು ಆತನ ಜೀವನದಲ್ಲಿ ನಡೆಯುವಾಗ ಅನಾನಿಯ ಎಂಬತಕ್ಕಂಥ ವ್ಯಕ್ತಿಯನ್ನ ಆತನ ಜೀವನದಲ್ಲಿ ಬರಮಾಡ್ತಾನೆ ದೇವರು. Sometimes God will bring a pastor into your life. Sometimes God will bring a leader into your life. ಕೆಲವೊಮ್ಮೆ ನಿನ್ನ ಸ್ನೇಹಿತರ ಮೂಲಕ ದೇವರು ಸಂದೇಶವನ್ನು ಕೊಡಬಹುದು. ನಿಮ್ಮ ಒಂದು ನೂತನ ಆರಂಭ ನೀವು ಎದುರು ನೋಡದೇ ಇರತಕ್ಕಂಥ ವ್ಯಕ್ತಿಗಳ ಮೂಲಕ ನಡೀಬಹುದು. ಇಲ್ಲಿ ದೇವರು ಅನಾನಿಯ ಎಂಬತಕ್ಕಂಥ ವ್ಯಕ್ತಿಯನ್ನ ಆಯ್ಕೆ ಮಾಡಿದಾಗ ಅನಾನಿಯನಿಗೆ ಸೌಲನ ಒಂದು ಪರಿಚಯವಿತ್ತು. He knew the reputation of Saul. ಅಯ್ಯಯ್ಯೋ ಬೇಡಪ್ಪ, ಇವನ್ ಸಾವಾಸನೆ ಬೇಡ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದ ಸೌಲನು. ಆದರೆ ದೇವರು ಹೇಳ್ತಾನೆ, ತುಂಬಾ ಚೆನ್ನಾಗಿ ಹೇಳ್ತಾನೆ, God assured him that Saul was his chosen instrument. ದೇವರು ಅನಾನಿಯನಿಗೆ ಹೇಳ್ತಾರೆ, ನೀನು ಬೇಡ ಎಂದು ಪರಿಗಣಿಸಿರ್ತಕ್ಕಂಥ ಆ ವ್ಯಕ್ತಿ, ಆ ಚರ್ಚ್ ಮೆಂಬರ್, ನಾನು ಆಯ್ಕೆ ಮಾಡಿರ್ತಕ್ಕಂಥ ಚರ್ಚ್ ಮೆಂಬರ್.
ಎಷ್ಟೋ ಸಂದರ್ಭಗಳಲ್ಲಿ ನಾವು ಒಂದು ಸಭೆಯಾಗಿ ಅಥವಾ ಸ್ನೇಹಿತರ ಗುಂಪಾಗಿ ಈತನು ಸಭೆಗೆ ಲಾಯಕ್ಕಿಲ್ಲ, ಈತನು ಸಭೆಗೆ ಬೇಡ, ಈತನು ಸಂಸ್ಥೆಗೆ ಬೇಡ ಅನ್ನೋ ರೀತಿಯಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಯೋಚನೆ ಮಾಡ್ತೇವೆ. ಈತನು ಒಬ್ಬ ರೌಡಿ, ಈತನು ಜಗಳ ಆಡ್ತಾನೆ, ಈ ರೀತಿಯಾಗಿ ಎಷ್ಟೋ ಸರಿ ನಾವು ಯೋಚನೆ ಮಾಡ್ತೀವಿ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಾನು ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿ. God assured Ananias that Saul was his chosen instrument to carry the gospel to Gentiles. ಅನ್ಯರಿಗೆ, ರಾಜರಿಗೆ, ಇಸ್ರಾಯೇಲ್ರಿಗೆ ಸಂದೇಶವನ್ನು ಕೊಡಲಿಕ್ಕೆ ನಾನು ಸೌಲನನ್ನು ಆಯ್ಕೆ ಮಾಡಿದ್ದೇನೆ ಅಂತ ದೇವರು ಹೇಳ್ತಾನೆ. ಅನಾನಿಯನು ದೇವರ ಮಾತನ್ನು ಕೇಳಿ ಸೌಲಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಆತನು ದೀಕ್ಷೆಯನ್ನು ಹೊಂದಿ ದೃಷ್ಟಿಯನ್ನು ಹೊಂದ್ತಾನೆ ಅಂತ ನಾವು ನೋಡ್ತೀವಿ. ಸಮ್ಟೈಮ್ಸ್ ಎಷ್ಟೋ ಸಾರಿ ನಮಗೆ ಸಂದೇಶವನ್ನು ಕೊಡಲಿಕ್ಕೆ ದೊಡ್ಡ ಬೋಧಕರು ಬರಬೇಕು ಅಂತ ನೀವು ಯೋಚನೆ ಮಾಡಬಾರ್ದು. ಪ್ರಾಬಬ್ಲಿ ಎಷ್ಟೋ ಸಂದರ್ಭಗಳಲ್ಲಿ ವಿ ವಿಲ್ ವಾಂಟ್ ಅವರ್ ಚೇಂಜ್ ಟು ಹ್ಯಾಪನ್ ವೆನ್ ವಿ ಗೋ ಟು ಸಮ್ ಎಫರ್ಟ್ ಮೀಟಿಂಗ್ ಆರ್ ಸಮ್, ಆ ಥರ ಹಂಗಲ್ಲ. ದೇವರು ಯಾವುದಾದ್ರೂ ಒಂದು ಸಮಯದಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿಯ ಮೂಲಕ ನಿಮ್ಮಲ್ಲಿ ನೂತನ ಆರಂಭವನ್ನು ಮಾಡಲಿಕ್ಕೆ ತಯಾರಿದ್ದಾನೆ. ನೀವು ತಯಾರಾಗಿದ್ದೀರಾ ಎಂಬತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದ್ದೇವೆ. ಇಲ್ಲಿ ನಾವು ಮುಂದೆ ಹೋಗೋಣ. ಸೌಲನ ಮಾರ್ಪಾಡಾಗುತ್ತೆ, ದೀಕ್ಷೆಯನ್ನು ಹೊಂದಿದ್ದಾನೆ, ದೃಷ್ಟಿ ಪಡೆದುಕೊಂಡಿದ್ದಾನೆ. ಆ ಒಂದು ಕ್ಷಣದಲ್ಲಿ ದೃಷ್ಟಿಯನ್ನು ಪಡೆದು ದೀಕ್ಷೆಯನ್ನು ಪಡೆದ ಆ ಕ್ಷಣದಿಂದ ಸುವಾರ್ತೆಯನ್ನು ಸಾರುವಂತ ವ್ಯಕ್ತಿ ಆಗುತ್ತಾನೆ. Saul immediately begins preaching in synagogues that Jesus is the Son of God. ಕೆಲವರು ಹೇಳ್ತಾರೆ, ನನಗೆ ಸ್ವಲ್ಪ ಟೈಮ್ ಬೇಕು. ಈಗಿನ ಕಾಲದ ಮಕ್ಕಳು, ಯೌವನಸ್ಥರು ನೋಡಿದ್ದೀನಿ, ದೊಡ್ಡವರು ಕೂಡ ಯಾರ, ನಮ್ಗೆ ಸ್ವಲ್ಪ ಟೈಮ್ ಬೇಕು ಸರ್, ನಮ್ಗೆ ಸ್ವಲ್ಪ ಟೈಮ್ ಬೇಕು, ನಮ್ಮನ್ನು ಫೋರ್ಸ್ ಮಾಡಬೇಡಿ ಚರ್ಚಿಗೆ ಬರಲಿಕ್ಕೆ, ನಮ್ಮನ್ನು ಫೋರ್ಸ್ ಮಾಡಬೇಡಿ ಸ್ಯಾಬತ್ ಸ್ಕೂಲಿಗೆ ಬರಲಿಕ್ಕೆ, ನಮ್ಮನ್ನು ಫೋರ್ಸ್ ಮಾಡಬೇಡಿ ಚರ್ಚ್ಗೆ ಹೋಗಲಿಕ್ಕೆ ಅಂತ ಕೆಲವು ಮಕ್ಕಳು, ಯೌವನಸ್ಥ ಮಕ್ಕಳು ತಂದೆ ತಾಯಿಗೆ ಹೇಳ್ತಕ್ಕಂಥದ್ದನ್ನು ಕೇಳ್ತೀನಿ. ಇಲ್ಲಿ ಬದಲಾವಣೆಯನ್ನು ಹೊಂದಿದ ಆ ಕ್ಷಣದಿಂದ ದೇವರ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ ಸೌಲನು. ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ, ಸೌಲನು ಪೌಲನಾಗಿ ಮಾರ್ಪಾಡುವಂದೇ ಅನ್ಯರಿಗೆ. He takes the message to the Gentiles. Every saint has a past ಅಂತ ಹೇಳ್ತಾರೆ. ಎಲ್ಲ ಒಂದು ದೊಡ್ಡ ಒಬ್ಬ ಸಂತರು ಕೂಡ ಒಂದು ಹಿನ್ನೆಲೆಯನ್ನು ಇಟ್ಕೊಂಡಿರ್ತಾರಂತ. ಆ ರೀತಿಯಾಗಿ ಪೌಲನು ಎಲ್ಲರಿಗೂ ಸಂದೇಶವನ್ನು ಕೊಡ್ತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿ ಒಂದು ಸುಂದರತೆ ಏನು ಗೊತ್ತಾ, 2ನೇ ಕೊರಿಂಥದವರಿಗೆ 11ನೇ ಅಧ್ಯಾಯ 23ರಿಂದ 28 ನಾವು ಓದುವುದಾದರೆ, ಪೌಲನಿಗೆ ಬಹಳಷ್ಟು ಹಿಂಸೆಗಳಿಗೆ ಒಳಪಟ್ಟ. ಈಗ ನಾವು ಎಷ್ಟೋ ಸಂದರ್ಭಗಳಲ್ಲಿ ಸತ್ಯಕ್ಕೆ ಬಂದುಬಿಟ್ಟಿರ್ತೇವೆ, ಈ ಚರ್ಚಿಗೆ ಬಂದುಬಿಟ್ಟಿರ್ತೇವೆ, ಆದರೆ ಬಂದ ಮೇಲೆ ಕಷ್ಟಗಳು ಜಾಸ್ತಿ ಆಗ್ತದೆ ಅಂತ ಎಷ್ಟೋ ಸಂದರ್ಭಗಳಲ್ಲಿ ನಾವು ಯೋಚನೆ ಮಾಡ್ತೀವಿ. ಇಲ್ಲಿ ಪೌಲನು ಆತನು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ, ಯೇಸು ಸ್ವಾಮಿಯೇ ದೇವ ಕುಮಾರನು ಎಂಬತಕ್ಕಂಥ ಸಂದೇಶವನ್ನು, ಸುವಾರ್ತೆಯನ್ನು ಎಲ್ಲರಿಗೂ ಕೊಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಹಿಂಸೆಗಳಿಗೆ ಒಳಪಡುವುದನ್ನು ನಾವು ಸತ್ಯದ ವೇದದಲ್ಲಿ ನೋಡ್ತೇವೆ. ಆದರೂ ಆತನು ಎಲ್ಲ ಕಡೆ ಹೋಗಿ ಸುವಾರ್ತೆಯನ್ನು ಸಾರ್ತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿ ಪೌಲನ ಒಂದು ಸಾಕ್ಷಿಯನ್ನು ನಾವು ತೆಗೆದುಕೊಂಡಾಗ 1ನೇ ತಿಮೋತಿ 1ನೇ ಅಧ್ಯಾಯ 12ರಿಂದ 16ನೇ ವಚನಕ್ಕೆ ನಮ್ಮ ಗಮನವನ್ನು ಹರಿಸೋದಾದರೆ, ಪೌಲನು ಎಷ್ಟು ಒಂದು ಮಹಾನ್ ವ್ಯಕ್ತಿಯಾಗಿದ್ದ ಅಂದರೆ, ಯೇಸು ಸ್ವಾಮಿಯ ದೃಷ್ಟಿಯಲ್ಲಿ ಆತನು ತನ್ನನ್ನು ತಾನೇ, ನಾನು ಪಾಪಿಗಳಲ್ಲಿ ಪ್ರಧಾನ ಪಾಪಿ ಆದರೆ ದೇವರ ಕರುಣೆಯನ್ನು ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಎಲ್ಲೋ ಒಂದು ಕಡೆ ನಮಗೆ ಅಹಂಕಾರ ಎಷ್ಟು ಜಾಸ್ತಿ ಆಗ್ಬಿಡುತ್ತದೆ ಅಂದರೆ, ನಾವು
ಅವ್ರಿಗಿಂತ ಏನು ಕಡಿಮೆ, ನಾವು ಅವ್ರಿಗಿಂತ ಬೆಟರ್ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತೀವಿ. ಆದರೆ ಪೌಲನು ಹೇಳ್ತಾನೆ, ನಾನು ಪಾಪಿಗಳಲ್ಲಿ ಪ್ರಧಾನ ಪಾಪಿ, ದೇವರ ಕೃಪೆ, ದೇವರ ಕರುಣೆನೇ ನನ್ನನ್ನು ಕಾಪಾಡಿದೆ ಅನ್ನೋ ರೀತಿಯಲ್ಲಿ ನಾವು ನೋಡ್ತೇವೆ. ಇಲ್ಲಿ ಇನ್ನೊಂದು ಅಂಶ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪೌಲನ ಜೀವನ, ಸೌಲನಿಂದ ಪೌಲನಾಗಿ ಬರ್ತಕ್ಕಂಥ ಆ ಒಂದು ಜೀವನದವನ್ನು, ಆ ಬದಲಾವಣೆಯನ್ನು, ನೂತನವಾಗಿರ್ತಕ್ಕಂಥ ಮಾರ್ಪಾಡನ್ನು ನಾವು ತೆಗೆದುಕೊಂಡಾಗ ಇಂಗ್ಲೀಷಲ್ಲಿ ಚೆನ್ನಾಗಿದೆ, ಗಾಡ್ ವಾಸ್ ಪೇಷಂಟ್ ವಿತ್ ಸಾಲ್ ಬಿಕಮಿಂಗ್ ಪಾಲ್. ದೇವರು ತಾಳ್ಮೆಯಿಂದ ಸೌಲನು ಪೌಲನಾಗಲಿಕ್ಕೆ ಕಾಯ್ತಾ ಇದ್ರಂತೆ. ಗಾಡ್ ಇಸ್ ನೌ ಸ್ಟಿಲ್ ವೇಟಿಂಗ್ ಫಾರ್ ಯು ಟು ಚೇಂಜ್. ದೇರ್ ಮಸ್ಟ್ ಬಿ ಅ ಸಾಲ್ ಇನ್ಸೈಡ್ ಯು. ನೀವು ಮಾತನಾಡ್ತಕ್ಕಂಥ ರೀತಿ ಇರ್ಬೋದು, ಮೇ ಬಿ ಯುವರ್ ಬ್ಯಾಡ್ ವರ್ಡ್ಸ್, maybe the way you deal with money, maybe the way you bring problems in the church, maybe the way you speak to people, ಯಾವ ರೀತಿ ನೀವು ಸಭೆಯಲ್ಲಿ ಮಾತಾಡ್ತೀರಾ, ಯಾವ ರೀತಿ ಜನರ ಜೊತೆ ಮಾತಾಡ್ತೀರಾ, ಇದೆಲ್ಲ ನಿಮ್ಮಲ್ಲಿ ಒಂದು ಸೌಲನಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತು ದೇವರು ನನ್ನನ್ನು ನಿಮ್ಮ ಮನೆಗಳಿಗೆ ಕಳಿಸ್ಕೊಟ್ಟಿದ್ದಾನೆ. ದೇವರು ಕೊಡ್ತಾ ಇರ್ತಕ್ಕಂಥ ಸಂದೇಶ ಏನು ಗೊತ್ತಾ? ನಿಮ್ಮಲ್ಲಿರ್ತಕ್ಕಂಥ ಸೌಲನು ಪೌಲನಾಗಿ ಬದಲಾವಣೆ ಆಗಬೇಕು. ದೇವರು ಸಿದ್ಧರಾಗಿದ್ದಾರೆ, ನೀವು ಸಿದ್ಧರಾಗಿದ್ದೀರಾ? ಇಲ್ಲ ಸರ್, ನಾನು ತುಂಬ ದೂರ ಹೋಗ್ಬಿಟ್ಟಿದ್ದೀನಿ, ನಾನು ಮಾರ್ಪಾಡು ಆಗೋಕ್ಕಾಗಲ್ಲ. ಲೌಕಿಕವಾಗಿ ನಾನು ಚರ್ಚಿಗೆ ಬರದೆ ನಾನು ಆಯಿತು ಒಂದು 3-4 ಇಯರ್ಸ್ ಆಯಿತು, ನಾನು ಬಂದರೆ ಈಗ ಜನರು ಏನಂತಾರೆ? 6 ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಹೇಳಿ ನಾನು ಮುಕ್ತಾಯಕ್ಕೆ ತರ್ತೇನೆ. ಸೌಲನು ಆತನ ಮಾರ್ಪಾಡು, ಆತನ ನೂತನವಾಗಿರ್ತಕ್ಕಂಥ ಬದಲಾವಣೆಯು ನಮಗೆ ಕೊಡುವಂಥ ಮೊದಲನೇ ಸಂದೇಶ ಏನಂದರೆ, ಸಮಯ ಎಷ್ಟು ನಮ್ಮ ಜೊತೆ ತಪ್ಪಾಗಿ ನಡ್ಕೊಂಡಿದ್ರು, ನಮ್ಮ ಹಿನ್ನೆಲೆ ಎಷ್ಟೇ ಮೋಸವಾಗಿದ್ದರೂ ದೇವರು ನಮ್ಮನ್ನು ಬದಲಾಯಿಸಲು ಸಿದ್ಧನಾಗಿದ್ದಾನೆ. God is waiting for us to change. He is not worried about our past. ನಾವು ಆ ಬದಲಾವಣೆ ನಮಗೆ ಬಂದಾಗ, ಆ ಸಂದೇಶವು ನಮಗೆ ಬಂದಾಗ, ನಾವು ಅನನ್ಯ ಮತ್ತು ಸೌಲನಾಗೆ ಮಾರ್ಪಾಡನ್ನು ಹೊಂದಬೇಕು. ಮೂರನೇ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ, ನೂತನವಾಗಿ ಆರಂಭ ಮಾಡಿರ್ತಕ್ಕಂಥ ನಮ್ಮ ಈ ಜೀವನದ ಶೈಲಿಯು ಯೇಸು ಸ್ವಾಮಿಗೆ ಒಂದು ಹೊಸ ಗುರುತನ್ನು ಏರ್ಪಡಿಸುವಂಥ ವ್ಯಕ್ತಿಗಳಾಗಿ ನಾವು ಮಾರ್ಪಾಡಾಗಬೇಕು. ವಿ ನೀಡ್ ಟು ಕ್ರಿಯೇಟ್ ಎ ನ್ಯೂ ಐಡೆಂಟಿಟಿ ಇನ್ ಕ್ರೈಸ್ಟ್ ಅಂತ ಹೇಳುತ್ತೆ. ದೇವ ಜನರೇ, ನೂತನವಾಗಿರ್ತಕ್ಕಂಥ ಈ ಆರಂಭ ನಮ್ಮೆಲ್ಲರೆಲ್ಲ ಆಗಲಿ. ಯೇಸು ಸ್ವಾಮಿಯನ್ನು ಭೇಟಿಯಾಗಿದ್ದೀರಾ? Have you met Jesus Christ personally? You would have heard him in a sermon. ಸಂದೇಶದಲ್ಲಿ ಕೇಳಿರಬಹುದು, ಬೇರೆ ವಿಧಾನದಲ್ಲಿ. ಆದರೆ ನೀವು ಯೇಸು ಸ್ವಾಮಿಯನ್ನು ಭೇಟಿಯಾಗಲಿಕ್ಕೆ ಸಿದ್ಧರಾಗಿದ್ದೀರಾ? ಯೇಸು ಸ್ವಾಮಿ ನಿಮಗೋಸ್ಕರ ಕಾಯ್ತಿದ್ದಾನೆ. ನಿಮ್ಮ ಜೀವನವನ್ನು ಯೇಸು ಸ್ವಾಮಿಯ ಬಳಿಗೆ, ಆತನ ಕೈಗಳಲ್ಲಿ ಕೊಡಲಿಕ್ಕೆ ನೀವು ಸಿದ್ಧರಾಗಿದ್ದೀರಾ? ನಿಮ್ಮನ್ನು ನೀವೇ ಬದಲಾಯಿಸಿಕೊಳ್ಳಲು ಸಿದ್ಧರಾಗಿದ್ದೀರಾ? ದೇವರು ಸಿದ್ಧರಾಗಿದ್ದಾರೆ. ದೇವರು ನಿಮ್ಮನ್ನು ಮಾಡಲು, ನೂತನ ಆರಂಭವನ್ನು ನಿಮಗೆ ಕೊಡಲು ದೇವರು ಸಿದ್ಧರಾಗಿದ್ದಾರೆ. ಆ ಸೌಲನನ್ನು ನಮ್ಮ ಜೀವನದಿಂದ ಬಿಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಾ ಎಂಬತಕ್ಕಂಥ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡಬೇಕು. ಈ ನೂತನವಾಗಿರ್ತಕ್ಕಂಥ ವರ್ಷದಲ್ಲಿ, ಈ ನೂತನವಾಗಿರ್ತಕ್ಕಂಥ ಆರಂಭ ಎಂಬತಕ್ಕಂಥ ಈ ಸಂದೇಶದಲ್ಲಿ ನನ್ನನ್ನು ನಾನೇ ಬದಲಾಯಿಸಿಕೊಳ್ತೇನೆ. ನನ್ನಲ್ಲಿರ್ತಕ್ಕಂಥ ಈ ಕಲ್ಮಶಗಳನ್ನು, ಬಲಹೀನತೆಗಳನ್ನು ಬದಲಾಯಿಸ್ಕೊಳ್ತೇನೆ ಅಂತ ಒಂದು ನಿರ್ಧಾರ ನೀವು ತೆಗೆದುಕೊಳ್ಳುವುದಾದರೆ, ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಸಂದೇಶವನ್ನು ಮುಕ್ತಾಯ ಮಾಡೋಣ. ನಮ್ಮನ್ನು ಬಹಳವಾಗಿ ಮಾರ್ಪಾಡು ಮಾಡುವಂಥ ನಮ್ಮ ಪರಮ ತಂದೆಯೇ, ಈ ಮಾರ್ಪಾಡನ್ನು ಈ ಒಂದು ಸಂದೇಶದ ಮೂಲಕ ನಮಗೆ ತರುವಂಥದ್ದಕ್ಕಾಗಿ ಅನಂತ ಸ್ತೋತ್ರ.
ನಮ್ಮಲ್ಲಿರ್ತಕ್ಕಂಥ ಬಲಹೀನತೆಗಳು, ಬಹಳ ದೂರ ಹೋಗಿದ್ದೇವೆ, ನಾವು ಪುನಃ ಬರಲಿಕ್ಕೆ ಸಾಧ್ಯವಿಲ್ಲ ಎಂದು ಯೋಚನೆ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವ್ರು, ದೇವರು ಸಿದ್ಧರಾಗಿದ್ದಾರೆ ನೂತನ ಆರಂಭ ಕೊಡಲಿಕ್ಕೆ. ನಾವು ಸಿದ್ಧರಾಗಿದ್ದೀವಾ ಎಂಬತಕ್ಕಂಥ ಪ್ರಶ್ನೆಯೊಂದಿಗೆ ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ತಮ್ಮನ್ನು ತಾವೇ ಮಾಡಿಕೊಳ್ಳಲು ನೀನೇ ಅವರನ್ನು ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಕೇಳಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್.